ವೆಲ್ಕಮ್ ಟು ರೈಡರ್ ಗಿರೀಶ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮನೆಯಲ್ಲಿ ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀವಿ. ಅದಕ್ಕೆ ಅಂತ ಮಶ್ರೂಮ್ನ ತೊಳೆದು ಹಚ್ಚಿಟ್ಕೊಂಡಿದ್ದೀವಿ. ಅದರ ಪದಾರ್ಥಗಳು: ಚಕ್ಕೆ, ಲವಂಗ, ಏಲಕ್ಕಿ, ಕಸೂರಿ ಮೆಂತ್ಯ, ಕಲ್ಲುವ್ವು, ಪಲಾವ್ ಎಲೆ, ಓಂಕಾಳು, ಮರಾಠಿ ಮೊಗ್ಗು. ಒಗ್ಗರಣೆಗೆ ಈರುಳ್ಳಿ, ರುಬ್ಬಕ್ಕೆ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, 2 ಸ್ಪೂನ್ ಮೊಸರು, ಅರಿಶಿನ, ಗರಂ ಮಸಾಲ, ರುಬ್ಬಿ ಇಟ್ಕೊಂಡಿರೋ ಟೊಮೊಟೊ ಪೇಸ್ಟು ರುಬ್ಕೊಳ್ಳೋಣ. ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಚ್ಚಿ ಇಟ್ಕೊಂಡಿರೋ ಶುಂಠಿ, ಉಪ್ಪು ಹಾಕಿ ರುಬ್ಬಿದ್ರೆ ಕಲರ್ ಚೆನ್ನಾಗಿರುತ್ತೆ ಅಂತ ರುಬ್ಕೊಳ್ಳೋಣ. ಈಗ ಒಗ್ಗರಣೆಗೆ ಇಟ್ಕೊಳ್ಳೋಣ. ಒಗ್ಗರಣೆಗೆ 4ರಿಂದ 5 ಸ್ಪೂನು ಎಣ್ಣೆ, 2 ಸ್ಪೂನು ತುಪ್ಪ. ಎಣ್ಣೆ ಕಾದ ನಂತರ ನಾವು ಎತ್ತಿಟ್ಕೊಂಡಿರೋಂಥ ಒಗ್ಗರಣೆ ಐಟಮ್ಮು ಸ್ಟವ್ವು ಕಡಿಮೆ ಇಟ್ಕೊಂಡು ಹಾಕೊಳ್ಳೋಣ. ಲೋ ಫ್ಲೇಮ್ ಇಟ್ಕೊಂಡು ಹುರಿದ್ರೆ ಮಸಾಲೆ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಚೆನ್ನಾಗಿ ಹುರ್ಕೊಂಡು ಈಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿನ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಹುರ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಹುರ್ಕೊಳ್ಳೋಣ. ನಂತರ ಮಶ್ರೂಮ್ನ ಹಾಕ್ಕೊಂಡು ಅದರ ಜೊತೆಗೇ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಮಶ್ರೂಮು ಈರುಳ್ಳಿ ಜೊತೆ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಬಾಡಿಸ್ತಾ ಚೆನ್ನಾಗಿ ನೀರು ಬಿಡುತ್ತೆ. ಅರ್ಧ ಬೆಂದಿದೆ ಅಂತ. ಇವಾಗ ರುಬ್ಬಿ ಇಟ್ಕೊಂಡಿದ್ದೀವಲ್ಲ ಗ್ರೀನ್ ಮಸಾಲ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಮಸಾಲ ಹಾಕೊಂಡ ನಂತರ 1 ಸ್ಪೂನ್ ಅರಿಶಿನ, 2 ಸ್ಪೂನು ಗರಂ ಮಸಾಲೆ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಮತ್ತೆ ಕೈ ಬಾಡಿಸೋಣ. ತಿರುಗಿಸ್ತಾ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಈಗ ರುಬ್ಬಿಟ್ಕೊಂಡಿದ್ದೀವಲ್ಲ ಟೊಮೊಟೊ ಪೇಸ್ಟ್ ಹಾಕಿ ಮತ್ತೆ ತಿರುಗಿಸ್ಕೊಳ್ಳಿ. ಟೊಮೊಟೊ ಪೇಸ್ಟ್ ಹಾಕೋದ್ರಿಂದ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ. ಹಾಗೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಕೈ ಬಿಡದೆ ತಿರುಗಿಸ್ತಾ ಇರಿ. ಈಗ 2 ಸ್ಪೂನು ಮೊಸರು ಎತ್ತಿಕೊಂಡಿದ್ದೀವಲ್ಲ ಅದನ್ನು ಹಾಕಿ ತಿರುಗಿಸ್ಕೊಳ್ಳಿ. ಮೊಸರು ಹಾಕಿದ್ರೆ ಬಿರಿಯಾನಿಗೆ ತುಂಬ ಟೇಸ್ಟ್ ಕೊಡುತ್ತೆ. ಫ್ಲೇವರ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಈಗ ತಿರುಗಿಸ್ಕೊಂಡು ಈಗ ಮುಚ್ಚಳ ಮುಚ್ಕೊಳ್ಳೋಣ. ಅದು ಎಣ್ಣೆ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಕೊಳ್ಳುತ್ತೆ. ಎಣ್ಣೆ ಬಿಟ್ಕೊಂಡಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ. 2 ನಿಮಿಷ ಬಿಡಿ, ಆಮೇಲೆ ಓಪನ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ರೋಸ್ಟ್ ಆಗಿದೆ ನೋಡಿ. ಆಗಾಗ ಕೈ ಬಾಡಿಸ್ತಾನೆ ಇರಿ. ಈಗ ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ಹಾಕ್ತೀನಿ, 3 ಗ್ಲಾಸು ನೀರು ಹಾಕ್ಕೋಬೇಕು. ನೀರು ಹಾಕೋ ಟೈಮ್ಗೆ ಅಕ್ಕಿನ ತೊಳೆದು 5 ನಿಮಿಷ ನೆನೆಯೋಕ್ಕಿಡಿ. ಅಕ್ಕಿ ಚೆನ್ನಾಗಿ ನೆಂದರೆ ರೈಸು ತುಂಬ ಚೆನ್ನಾಗಿ ಬರುತ್ತೆ. ನೀರು ಹಾಕಿ ನೀರು ಕಾದ ನಂತರ ಅಕ್ಕಿ ತೊಳೆದು ಹಾಕಿ ಬಾಡಿಸಿ. ಅಕ್ಕಿ ಕುದಿ ಬಂದಮೇಲೆ ಮುಚ್ಚಳ ಮುಚ್ಚಿದ್ರೆ ಅಡಿ ಹಿಡಿಯಲ್ಲ. ಮುಂಚೆ ಏನಾರ ಮುಚ್ಚಿದ್ರೆ ಅಡಿ ಹಿಡಿಯುತ್ತೆ. ನೀರು ಕುದ್ದಾದಮೇಲೆ ನಾವು ಮುಚ್ಚಳನ ಮುಚ್ಚೋಣ.
ಸ್ವಲ್ಪ ಕುದಿ ಬಂದಮೇಲೆ ರುಚಿಗೆ ಎಷ್ಟು ಬೇಕೋ ಉಪ್ಪು ನೋಡಿ ಹಾಕ್ಕೊಂಡು ಮತ್ತೆ ತಿರುಗಿಸ್ಬೇಕು. ನೋಡಿ ಕುದಿ ಬರ್ತಾಯಿದೆ. ಇವಾಗ ಮುಚ್ಚಳ ಹಾಕಿ 2 ವಿಷಲ್ ಹಾಕ್ಸ್ಕೊಳ್ಳೋಣ. ಐದು ನಿಮಿಷ ಆದಮೇಲೆ ಈಗ 2 ವಿಷಲ್ ಆಗೋಕ್ಕೆ ಬಿಡೋಣ. 2 ವಿಷಲು ಆಗುತ್ತೆ. ಎಷ್ಟು ಚೆನ್ನಾಗಿ ಫ್ಲೇವರ್ ಬರ್ತಾಯಿದೆ. ನೀವು ಮಾಡ್ಕೊಂಡು ಟ್ರೈ ಮಾಡಿ ಕಮೆಂಟಲ್ಲಿ ಹಾಕಿ. ಈಗ 2 ವಿಷಲ್ ಆಗಿದೆ. ಇದ್ರ ಜೊತೆ ಮೊಸರು ಬಜ್ಜಿ ಇದ್ದರೆ ಸೂಪರ್ ಅಲ್ಲ. ಈಗ ವಿಷಲ್ ತಣ್ಣಗಾಗಕ್ಕೆ ಇಡೋಣ. ಈಗ ತಣ್ಣಗಾಗೋವರೆಗೂ 5 ನಿಮಿಷ ಬಿಟ್ಟು ಮೊಸರು ಬಜ್ಜಿಗೆ ಅಂತ ರೆಡಿ ಮಾಡ್ಕೊಳ್ಳೋಣ. ಮೊಸರು ಬಜ್ಜಿ ಆಯಿತು. ಈಗ ಕುಕ್ಕರ್ ಮುಚ್ಚಳ ಓಪನ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೈಸು. ಈಗ ಮಶ್ರೂಮ್ ಬಿರಿಯಾನಿ ರೆಡಿ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹೀಗೆ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ.